ಜಯಂತ್, ಯಾಕಪ್ಪ ತುಂಬ ಬೇಜಾರದಲ್ಲಿದೆಯಾ? ಶಾಂತಮ್ಮ, ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ಜಾನ್ಹವರಿಗೆ ಅಂತ ಹಾಲು ತುಪ್ಪದ ಶಾಸ್ತ್ರ ಇಟ್ಕೊಂಡಿದ್ರು. ನಾನು ಚೂರು ಸರಿ ಬರಲಿಲ್ಲ. ಅಲ್ಲ, ಜಾನ್ಹವಿ ಸತ್ತಿಲ್ಲ, ಇನ್ನೂ ಬದುಕಿದ್ದಾರೆ ಅಂತ ನನ್ನ ಮನಸ್ಸು ತುಂಬ ಪ್ರಬಲವಾಗಿ ಹೇಳ್ತಾ ಇದೆ. ಆದರೆ ಅವ್ರು ಯಾರು ಅದನ್ನು ನಂಬಕ್ಕೆ ತಯಾರಿಲ್ಲ ಶಾಂತಮ್ಮ. ಹಾಗೆಲ್ಲ ಹೇಳ್ಬಾರ್ದು ಜಯಂತ್. ಅವ್ರು ನಡ್ಕೊಂಡು ಬಂದಿರೋ ಸಂಪ್ರದಾಯಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು. ಅದು ಅಲ್ಲದೆ ಹೀಗಾಗಿರೋದ್ರಿಂದ ಈ ಥರ ಶಾಸ್ತ್ರ ಮಾಡಿದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ನಂಬಿಕೆ. ಹೌದಾ ಶಾಂತಮ್ಮ? ಶಾಸ್ತ್ರಿಗಳು ಒಂದು ಮಾತು ಹೇಳ್ತಾ ಇದ್ರು, ಇವತ್ತಿನ ಪೂಜೆ ಜಾನ್ಯವ್ರಿಗೆ ನಿಜವಾಗ್ಲೂ ಇಷ್ಟ ಆದರೆ ಅವರು ಇವತ್ತು ಆ ಮನೆಗೆ ಬರ್ತಾರೆ ಅಂತ, ಬಂದು ಅವ್ರಿಗೆಂತ ಮಾಡಿದ ಅಡುಗೆನೆಲ್ಲ ನೈವೇದ್ಯವಾಗಿ ಸ್ವೀಕರಿಸ್ತಾರೆ ಅಂತ. ಇದು ನಿಜಾನ ಶಾಂತಮ್ಮ? ಈ ರೀತಿ ಕಾರ್ಯ ಮಾಡೋದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅವ್ರು ಖುಷಿಯಾಗಿದ್ದರೆ ಖಂಡಿತ ಬರ್ತಾರೆ. ಚಿನ್ನುಮರಿ, ಇವತ್ತು ರಾತ್ರಿ ನೀವು ಆ ಮನೆಗೆ ಬರ್ತೀರಿ ಅಂದರೆ ಈ ಮನೆಗೂ ಬಂದೇ ಬರ್ತೀರಾ ತಾನೆ? ಯಾಕೆಂದರೆ ಅವರೆಲ್ಲರಿಗಿಂತ ಜಾಸ್ತಿ ನಾನೇ ನಿಮ್ಮನ್ನು ಪ್ರೀತಿಸ್ತಾ ಇದ್ದಿದ್ದು. ಬರ್ತೀರಾ ಅಲ್ವಾ? ಹ್ಞೂ, ಬರ್ತಾರೆ. ಸರಿ, ನಿನಗೆ ಊಟಕ್ಕೆ ಏನು ಅಡುಗೆ ಮಾಡಲಿ? ಅಯ್ಯಯ್ಯೋ, ನನಗೀಗಲೇ ಊಟಕ್ಕೆ ಏನು ಬೇಡ ಶಾಂತಮ್ಮ. ಚಿನ್ನುಮರಿ ಬಂದಮೇಲೆ ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಅಷ್ಟೊತ್ತಿಗೆ ನೀವು ಅಡುಗೆ ಮಾಡಿರಿ, ನಾನು ರೆಡಿಯಾಗಿ ಬರ್ತೀನಿ. ಏನಪ್ಪ ಇವನು ಬದಲಾಗಲ್ಲ ಅನ್ಸುತ್ತೆ. ಅವಳು ಬದುಕಿರುವಾಗ ಹೀಗೆ ಮಾಡಿದ್ದಾನೆ, ಈಗಲೂ ಹುಚ್ಚುಚ್ಚರ ಥರ ಆಡ್ತಿದ್ದಾನೆ. ಅಯ್ಯೋ, ಇವನಿಗೆ ಯಾವಾಗಪ್ಪ ಬುದ್ಧಿ ಬರುತ್ತೆ? ಅವ್ನು ಯಾರು ಅಂತ ನನಗೆ ಗೊತ್ತಾಗಬಾರ್ದು ಅಂತ ನಿಮ್ಮೆಲ್ಲ ಸೇರ್ಕೊಂಡು ಈ ರೀತಿ ಮಾಡ್ತಿದ್ದೀರಲ್ಲ. ಅಪ್ಪಾಜಿ, ನೀವು ಈ ವಿಷಯನ ಮುಚ್ಚಿಟ್ರು ಹೆಂಗೆ ತಿಳ್ಕೊಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತದೆ. ಯಾಕಲ ಸಿದ್ದೇಗೌಡ ಹಿಂಗೆ ಮಾತಾಡಿಯೇ? ಅಲ್ಲ, ನಾವು ವೀಟೆಲ್ಲ ಓಡಾಡ್ತಾ ಇರೋದು ನಿನ್ಗೊಳ್ಳೇದಕ್ಕಲ್ವೇ? ಅದೇನೋ ಒಂಚೂರು ಗೊತ್ತಾಯ್ತಲ್ಲ ನನಗೆ. ಈಗ ಪ್ರಕಾಶನ ಬರಲಿ, ಅವ್ನು ಯಾರು ಅಂತ ನೋಡಿದೆ ಇಲ್ಲಿಂದ ಕದಲೋದಿಲ್ಲ ನಾನು. ಏನು ಅಪ್ಪ ಮಕ್ಕಳೆಲ್ಲ ಒಟ್ಟಿಗೆ ಸೇರಿಬಿಟ್ಟಿದ್ದೀರಾ? ಏನೂ ಇಲ್ಲ ಕಣಮೆ, ಎಲ್ಲ ಒಟ್ಟಿಗೆ ಸೇರಿ ತುಂಬ ದಿನ ಆಗಿತ್ತಲ್ಲ, ಇವತ್ತು ಸೇರಿದ್ವಲ್ಲ, ಹಂಗೆ ಕಷ್ಟ ಸುಖ ಮಾತಾಡೋಣ ಅಂತ ಮಾತಾಡ್ತಿದ್ದೀವಿ. ಅಮ್ಮರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರಪ್ಪ, ಚೆನ್ನಾಗಿದ್ದೀನಿ. ಏನು ಇದ್ದಕ್ಕಿದ್ದಂಗೆ ಈ ಕಡೆ ಬಂದಿದ್ದೀರಾ? ಅದು ದಣಿಗಳ ಹತ್ರ ಒಂದು ಸ್ವಲ್ಪ ಮಾತಾಡೋದಿತ್ತು, ಒಂಚೂರು ಕೆಲಸ ಆಗಬೇಕಾಗಿತ್ತು, ಅದಕ್ಕೆ ಬಂದೆ ಅವ. ದಣಿಗಳೇ, ಬಂದಿದ್ದ ಕೆಲಸ ಆಯ್ತಲ್ಲ, ನಾನು ಇನ್ನು ಹೊರಡ್ಲಾ? ಏಯ್ ಪ್ರಕಾಶ, ಬರ್ಲಾ ನೀನು? ಆ ಪಾರ್ಟಿ ಆಫೀಸಲ್ಲಿ ಏನೋ ಕೆಲಸ ಹೇಳಿದ್ನಲ್ಲ, ಅದೆಲ್ಲ ಮುಗಿತಾ ನೋಡಿ ನಡ್ಲಾ? ಸರಿ ಕೊಡ್ರಿ, ಅವ ಬರ್ತೀನಿ. ಸಿದ್ದೇಗೌಡ್ರೆ ಬರ್ತೀನಿ, ಮರಿಗೌಡ್ರೆ. ಆಯ್ತು ಪ್ರಕಾಶ. ಅಲ್ಲ ಅಪ್ಪಾಜಿ, ಲೇ ಸಿದ್ದೇಗೌಡ, ಅವ್ನು ಪಾರ್ಟಿ ಆಫೀಸಲ್ಲಿ ಏನೋ ಕೆಲಸ ಹೇಳಿದ್ದೆ ಕಣ್ಲ, ಅದು ನೋಡ್ಕೊತಂತೆ, ಸುಮ್ಕಿರ್ಲಾ ನೀನು? ಸಿದ್ದು, ನೀನು ಬರೀ ಓಡಾಡ್ಕೊಂಡಿದ್ರಿ ಏನು? ನೀನು ರಾಜಕೀಯದ ಕಡೆ ಗಮನ ಕೊಡಬಾರ್ದಾ? ಅದನ್ನೆಲ್ಲ ನೋಡ್ಕೊಳಕ್ ನಾನು ಇಲ್ವೇನವ? ಅವನು ಸಂಸಾರದ ಕಡೆ ಗಮನ ಕೊಡ್ಲಿ ಬಿಡವ. ಕಣಮೆ, ಈಗೆಲ್ಲ ಸರಿಯಾಗದಲ್ವೇ? ಓಡಾಡ್ಕೊಂಡು ಇರ್ಲಿ ಬಿಡು, ಹೊಸ ಮದುವೆ ಗಂಡು. ಏನ್ರಿ, ಏನು ಮಾತಾಡ್ತಿದ್ದೀರಾ? ನೀವು ಮುಂದಿನ ರಾಜಕೀಯದ ವಾರಸ್ದಾರ ಅಲ್ವಾ ಅವನು? ಜನರನ್ನ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೋಬೇಕಲ್ವಾ? ಅದನ್ನು ಬಿಟ್ಟು ಯಾವಾಗಲೂ ಹೆಂಡತಿ ಸರಿಗಿಡ್ಕೊಂಡು ಓಡಾಡ್ತಾ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಹೌದಲ್ಲ ಬರ್ಗೌಡ? ಹೌದಲ್ಲ? ಅಯ್ಯೋ ಅಯ್ಯೋ, ನೋಡಿ, ನಾನು ಏನಾದರೂ ಮಾತಾಡಿದ್ರೆ ಮೂಗಿನ ತುದಿಲೇ ಇರುತ್ತೆ ಕೋಪ. ಓ, ಇನ್ನೇನವ ಮತ್ತೆ? ಬ್ಯಾಡದೇ ಇರೋದೆಲ್ಲ ಕೇಳಿದ್ರೆ ಯಾರಿಗೆ ತಾನೇ ಕೋಪ ಬರೋಕ್ಕಿಲ್ಲ? ಅಲ್ಲ, ಅವನು ಅವನ ಹೆಂಡತಿ ಜೊತೆ ಓಡಾಡಿದ್ರೆ ನೀನು ಯಾಕೆ ಹಿಂಗಾಡಿಯೇ? ಏನಂತ ಮಾತಾಡ್ತಾ ಇದೆಯೋ? ಅವನು ಅವಳು ಗಂಡ ಹಾಕಕ್ಕೆ ಮುಂಚೆ ನನಗೆ ಮಗ. ಅವನು ಚೆನ್ನಾಗಿರ್ಬೇಕು ಅಂತ ನನಗೆ ಆಸೆ ಇರಲ್ವಾ? ಅದಂಗಲ್ಲ ಕಣಮೆ. ನೋಡು, ನೀನು ನೋವೆಲ್ಲ ಅವ್ನ ಮುಂದೆ ಹೇಳ್ಕೊಂಡು ಅವ್ನ ಮನ್ಸಿಗೆ ನೋವು ಮಾಡಬೇಡ ನೀನು.
ಓಡಾಡೋ ವಯಸ್ಸು ಓಡಾಡ್ಕೊಂಡಿರ್ತಾನೆ, ಹೊಸ್ದಾಗಿ ಮದುವೆ ಆಗೋನೆ, ಗಂಡು ಹಣ್ಣು ಓಡಾಡ್ಕೊಂಡಿರ್ಲಿ ಬಿಡು. ನಿನಗೇನು ಅದರಿಂದ ಏನು ತೊಂದರೆ? ನಾನೆಲ್ಲ ನೋಡ್ಕೊತೀನಿ, ನೀನು ಸುಮ್ಕೆ ಇರು. ಅಪಯ 8ನೇ ವಾರ್ಡಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸವ್ರೆ. ನೀವು ಅಲ್ಲಿ ಇರ್ಬೇಕಂತ ಬನ್ನಿ. ನಾನು ರಕ್ತ ಕೊಡ್ತೀನಿ ಅಂತ ಹೇಳಿದ್ದೆ ಕಣ್ಣ. ಬನ್ನಿ. ನಾನೇ ಫಸ್ಟ್ ರಕ್ತ ಕೊಟ್ಬಿಡ್ತೀನಿ ನಡ್ಲ ಅಲ್ಲಿ. ಅಯ್ಯೋ ಚೆಲ್ವಿ ಈ ಕಡೆನೇ ಬರ್ತಾವಳಲ್ಲಪ್ಪ. ಇವಳು ಕೈಗೆ ಏನಾನ ಸಿಕ್ಕಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹಿಡ್ಕತ್ತಾಳೆ. ಇವಳು ಕಾಣಿಸ್ದೇ ಇರೋದೇ ಒಳ್ಳೇದು, ತಪ್ಪಿಸ್ಕೊಬಿಡೋಣ. ಪ್ರಕಾಶಣ್ಣ, ಪ್ರಕಾಶಣ್ಣ, ಚೆಲ್ವವಾ, ಯಾಕೆ ಪ್ರಕಾಶಣ್ಣ ನನ್ನ ನೋಡಿದ್ರು ನೋಡ್ದಿರೋ ಥರ ಹೋಯ್ತಾ ಇದೆಯಾ? ಅದು ಒಂದು ಅರ್ಜೆಂಟ್ ಫೋನ್ ಬಂತು ಕಣವ, ಅದಕ್ಕೆ ಹೋಯ್ತಾ ಇದ್ದೆ. ಅಣ್ಣ, ವೆಂಕಿ ಬಗ್ಗೆ ಏನಾರ ಗೊತ್ತಾಯ್ತಾ? ಇಲ್ಲ ಕಣವ, ನಮ್ಮ ಹುಡುಗರಿಗೂ ಹೇಳಿದ್ದೀನಿ, ಇನ್ನೊಂದು 2-3 ದಿನದಾಗ ಹುಡುಕ್ ಕೊಡ್ತಾರೆ. ಅಲ್ಲಿವರೆಗೂ ನೀನು ಓಸಿ ಸುಮ್ಕೆ ಇರವ. ಪೊಲೀಸ್ ಸ್ಟೇಷನ್ನು ಕಂಪ್ಲೇಂಟು ಅಂತೆಲ್ಲ ಹೋಗ್ಬೇಡ ಕಣವ. ಮೊನ್ನೆ ಹೋಗಿದ್ದಕ್ಕೆ ಏನಾಯ್ತು ಅಂತ ಗೊತ್ತು ತಾನೇ? ಅಯ್ಯೋ ಅಣ್ಣ, ನಾವು ಹೋದಾಗ ಅವರು ಕಂಪ್ಲೇಂಟ್ ತಗೊಳಕಿಲ್ಲ ಅಂತ ಹೇಳಿದ್ರಲ್ಲ. ಆದರೆ ಇವಾಗ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಕಂಪ್ಲೇಂಟ್ ತಗೊಂಡವ್ರೆ. ಕಂಪ್ಲೇಂಟ್ ತಗೊಂಡ್ರವ? ಹೆಂಗವ? ನಮಗೆ ಪರಿಚಯ ಇರೋರು ಒಬ್ರಿದ್ರು, ಅವ್ರ ಕಡೆಯಿಂದ ಫೋನ್ ಮಾಡಿಸಿದ್ವಿ. ಆಮೇಲೆ ಕಂಪ್ಲೇಂಟ್ ತಗೊಂಡವ್ರೆ, ವೆಂಕಿನ ಹುಡುಕೊಡ್ತೀನಿ ಅಂತಲೂ ಹೇಳವ್ರೆ. ಹೌದಾ? ಯಾರೋ ಅವರು? ಜವರೇಗೌಡ್ರು ಮನೆಯವರು. ಜವರೇಗೌಡ್ರು ಮನೆಯವರ? ಅವ್ರು ಹೆಂಗ ಹೋಗುತ್ತೆ ನಿಂಗೆ? ಜವರೇಗೌಡ್ರು ನಮ್ಮ ಮಾವ ಇದಾರಲ್ಲ, ಅವ್ರಿಗೆ ಬೀಗ್ರಾಗಬೇಕು. ಅವ್ರ ಹತ್ರ ಹೋಗಿ ಹಿಂಗೆಲ್ಲ ಐತೆ ಅಂತ ಕಷ್ಟ ಹೇಳ್ಕೊಂಡ್ವಿ. ಅವಾಗ ಅವರು ಪೊಲೀಸವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಈಗಲೇ ತೊಗೋಬೇಕು, ಆ ಹುಡುಗನ ಹುಡುಕೊಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಪೊಲೀಸರು ಕಂಪ್ಲೇಂಟ್ ತೊಗೊಂಡು ಹುಡುಕೊಡ್ತೀವಿ ಅಂತ ಹೇಳೋರೆ. ಹೌದವ? ಸರಿ ಕಣವ, ಅವರು ಹುಡುಕ್ಲಿ, ನಾವು ಹುಡ್ಕಣ. ನೀನು ಹೊಸಿ ಹುಷಾರಾಗಿ ಮನೆಗೆ ಹೋಗವ. ಸರಿ ಅಣ್ಣ, ನಾನು ನೋಡ್ಬಿಟ್ಟು ಬರ್ತೀನಿ. ಆಯ್ತವ ಆಯ್ತವ. ಅಯ್ಯೋ ದೇವ್ರೇ, ವೆಂಕಿ ಜವರೇಗೌಡರು ಸಂಬಂಧಿಕರು ಅಂತಾನೆ ಗೊತ್ತಿರ್ಲಿಲ್ವಲ್ಲಪ್ಪ. ಈ ವಿಷಯ ತಿಳ್ಕೊಳ್ಳದೆ ನಾನೇ ಅವನನ್ನು ಸರೆಂಡರ್ ಮಾಡಿಸಿದ್ನ. ಈ ವಿಷಯ ಗೌಡ್ರಿಗೆ ಗೊತ್ತಿದೆಯೋ ಇಲ್ವೋ? ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ. ಮೊದಲು ಈ ವಿಷಯನ ಗೌಡ್ರಿಗೆ ತಿಳಿಸ್ಬೇಕು. ಏನ್ರಿ ಇದು ಅರ್ಜೆಂಟಾಗಿ ಏನೋ ಮಾತಾಡಬೇಕು ಅಂತ ಫೋನ್ ಮಾಡಿದ್ರಲ್ಲ, ಅದೇನು ಅಂತ ಈಗ ಹೇಳ್ರಿ. ಸರ್, ನೀವು ವಾಲಂಟ್ರಾಗಿ ಒಂದು ಹುಡುಗನ ಸರೆಂಡ್ರಾಗಿ ಕಳಿಸಿದ್ರಲ್ಲ, ಅವನು ಅವನ ಮೇಲೆ FIR ಹಾಕಿದ್ದೀವಿ ಸರ್. ಇನ್ನೇನು ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡೋ ಎಲ್ಲ ತಯಾರಿ ನಡೆದಿದೆ ಸರ್. ಒಳ್ಳೇದಾಯ್ತಲ್ಲ, ಇನ್ನೇನು? ಅವ್ನು ಇನ್ನೇನು ಸರೆಂಡ್ರ್ ಮಾಡಬೇಕಾಗಿತ್ತು ಸರ್. ಅಷ್ಟರಲ್ಲೇ ಒಂದು ಸಮಸ್ಯೆ ಶುರುವಾಗಿದೆ ಸರ್. ಸಮಸ್ಯೆನಾ? ಒಳ್ಳೆ ತಲೆನೋವು ಆಯ್ತಲ್ರಿ. ರೀ ಸ್ವಾಮಿ, ಯಾವುದಾದ್ರೂ ಒಂದು ತಲೆನೋವು ಇದ್ದಿದ್ದಲ್ರಿ ನಿಮ್ಮ ಕಡೆಯಿಂದ? ಸರ್, ಅದು ಹಂಗಲ್ಲ ಸರ್. ಆಗಲೇ ಒಂದು ಹುಡುಗ ಕಾಣ್ತಿಲ್ಲ ಅಂತ ಮರಿಗೌಡ್ರು ಒಂದು ಫೋಟೋ ಕಳಿಸಿರಲ್ಲ ಸರ್, ಆ ಹುಡುಗನೇ ಸರ್ ಸರೆಂಡರ್ ಆಗಿರೋದು. ರೀ ಏನ್ರಿ ಹೇಳ್ತಾ ಇದ್ದೀರಾ ನೀವು? ಇಷ್ಟೆಲ್ಲ ವಿಷಯ ನಡೀತು ಸರ್. ಏನು ಮಾಡೋದು ಅಂತ ಗೊತ್ತಾಗದೆ ನಿಮ್ಗೆ ವಿಷಯ ತಿಳಿಸೋಣ ಅಂತ ಓಡಾಡಿ ಬಂದೆ ಸರ್. ರೀ ಸ್ವಾಮಿ, ಎಲ್ಲ ನನ್ನ ಬುಡಕ್ಕೆ ಬಂದು ಅಟ್ಕಾಯಿಸ್ಕೊತದಲ್ರಿ. ಇವಾಗ ಏನಪ್ಪ ಮಾಡೋದು ನಾನು? ನೋಡ್ರಿ, ನೀವೊಂದು ಕೆಲಸ ಮಾಡಿರಿ. ಹೆಂಗೂ ಅವನೇ ಬಂದು ಸರೆಂಡರ್ ಆಗೋನಲ್ವೇನ್ರಿ? ಹೆಂಗಾದ್ರೂ ಮಾಡಿ ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಜೈಲು ಸೇರಂಗೆ ಮಾಡಿ, ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಸರ್, ಅದು ಹಂಗಲ್ಲ ಸರ್. ರೇ, ಸಾರು ಇಲ್ಲ, ಬೇಳೆಕಾಳು ಇಲ್ಲ, ಏನೋ ಮಾಡೋಕ್ಕೋಗಿ ಇನ್ನೊಂದು ಶುರು ಆಯ್ತದ ಕಣ್ರಿ. ಅದಕ್ಕೆ ಅದ್ರ ಸವಾಸವೇ ಬೇಡ. ಮೊದಲು ಅವನ್ನ ಜೈಲಿಗೆ ಕಳಿಸ್ರಿ, ಮುಂದಕ್ಕೆ ಏನಾಯ್ತದೆ ಅಂತ ನೋಡ್ಕೊಳ್ಳಮ್ಮ. ಸರಿ ಸರ್, ನಾನು ಇನ್ನು ಬರ್ತೀನಿ. ಸರಿ ನಡ್ರಿ, ಇದಕ್ಕೇನು ಕಮ್ಮಿ ಇಲ್ಲ. ಕೆಲಸ ಮಾತ್ರ ಕಿತ್ತಾಕಕ್ಕಾಗಲ್ಲ. ನಡ್ರಿ. ಸತ್ತೇರಿಕೆ, ಏನಪ್ಪ ಮಾಡೋದು? ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ. ಒಂದಲ್ಲ ಎರಡಲ್ಲ, ಎಲ್ಲ ತಲೆನೋವುಗಳಿಗೂ ನನಗೆ ಬಂದು ಸುತ್ಕೋತವೆ. ಆ ಬಡ್ಡಿ ಐದ ಮರಿಗೌಡನ್ಗೆ ಹೇಳಿದೆ ಇವೆಲ್ಲ ಬೇಡಕಲ್ಲ ಅಂತ. ಏನೋ ಮಾಡೋಕ್ಕೋಗಿ ಇವಾಗ ತಗೊಂಬಂದು ನನ್ನ ತಲೆ ಮೇಲೆ ಸೈಜ್ಗಳು ಮಡ್ಗವನೆ. ಏನು ಮಾಡೋದೀಗ ನಾನು?
ಚಿನ್ನು ಮರಿ, ಇಷ್ಟೊತ್ತಾದರೂ ನೀವು ಬಂದೇ ಇಲ್ವಲ್ಲ? ನೀವು ಬರ್ತೀರಾ ಅಂತ ನನಗೆ ಕಾದು ಕಾದು ಈಗ ಭಯ ಆಗ್ತಿದೆ. ಅಲ್ಲಿಗೆ ಬಂದರು ಇಲ್ಲಿಗೆ ಬರ್ದೇ ಹೋದ್ರೆ ನಾನು ಏನು ಮಾಡಲಿ? ನೀವೆಲ್ಲಿಗೆ ಬರ್ದೇ ಹೋದ್ರೇನು, ನಾನೇ ಅಲ್ಲಿಗೆ ಬರ್ತೀನಿ. ಬಿಟ್ಬಿಡ್ತೀನಿ ಅನ್ಕೊಂಡ್ರಾ? ಶಾಂತಮ್ಮ, ಶಾಂತಮ್ಮ, ಅಯ್ಯೋ ಹೆದರ್ಕೋಬೇಡಿ ಶಾಂತಮ್ಮ. ಸಾರಿ, ಹೀಗೆ ಹೇಳಿಸ್ಬಿಟ್ಟೆ. ಅಲ್ಲಪ್ಪ, ಇಷ್ಟೊತ್ತಲ್ಲಿ ಯಾಕೆ ಎದ್ದು ಬಂದೆ? ನಿದ್ದೆ ಬರಲಿಲ್ವಾ? ಶಾಂತಮ್ಮ, ಜಾನಿಯವ್ರು ನಾನು ಬಿಟ್ಟು ಹೋದ್ಮೇಲೆ ನಾನು ನಿದ್ದೆನೇ ಮಾಡಿಲ್ಲ. ನಾನು ಮಲ್ಕೊಂಡ್ರೆ ಸಾಕು, ನನ್ನ ಪಕ್ಕದಲ್ಲೇ ಅವರಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇರುತ್ತೆ. ನಾನು ಕಣ್ಣು ಮುಚ್ಕೊಂಡ್ರೆ ಸಾಕು ಶಾಂತಮ್ಮ, ಹೇಳ್ರಿ, ನನ್ನ ಜೊತೆ ಮಾತಾಡ್ರಿ ಅಂತ ನನ್ನನ್ನೇ ಕೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಜಯಂತು, ನೀನು ಏನೇನೋ ಯೋಚನೆ ಮಾಡಿ ಮಲಗ್ತೀಯಲ್ಲ, ಅದಕ್ಕೆ ಹೀಗೆಲ್ಲ ಆಗೋದು. ಹೋಗು, ದೇವ್ರನ್ನ ನೆನೆಸ್ಕೊಂಡು ಮಲ್ಕೊ, ನಿದ್ದೆ ಬರುತ್ತೆ. ಹೋಗು. ಇಲ್ಲ ಶಾಂತಮ್ಮ, ಈಗ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಲ್ವಾ? ನಿಮ್ಮ ಅತ್ತೆ ಮನೆಗ? ಈಗ ಅಲ್ಲಪ್ಪ, ಇಷ್ಟೊತ್ತಲ್ಲಿ ನಿಮ್ಮ ಅತ್ತೆ ಮನೆಗೆ ಯಾಕೆ ಹೋಗ್ಬೇಕು? ಏನು ಶಾಂತಮ್ಮ, ಎಲ್ಲ ಗೊತ್ತಿದ್ದು ಹೀಗೆ ಕೇಳ್ತಾ ಇದ್ದೀರಾ? ಆಗಲೇ ಹೇಳಿದ್ನಲ್ಲ, ಶಾಸ್ತ್ರಿಗಳು ಒಂದು ಮಾತು ಹೇಳಿದ್ರು, ಜಾನ್ವಿಯವರಲ್ಲಿಗೆ ಬರ್ಬೋದು ಅಂತ. ನೀವು ಹ್ಞೂ ಅಂದಿದ್ರಿ. ಈಗ ನಾನು ಅಲ್ಲಿಗೆ ಹೋಗದೆ ಹೋದರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಅಲ್ಲಪ್ಪ, ನಾನು ಹೇಳಿದ್ದು ಹಾಗಲ್ಲ. ನಾನು ಹೇಳಿದ್ದು ಆತ್ಮ ಬರುತ್ತೆ ಅಂತ. ಆತ್ಮದ ಜೊತೆ ಮಾತಾಡೋಕ್ಕಾಗತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಶಾಂತಮ್ಮ. ಒಟ್ಟಿನಲ್ಲಿ ಜಾನ್ವಿಯವ್ರು ಅಲ್ಲಿಗೆ ಬರ್ತಾರೆ ಅಂದರೆ ನಾನು ಅಲ್ಲಿಗೆ ಹೋಗಬೇಕು. ಆಗ ಅವರು ನನ್ನ ಜೊತೆ ನಗ್ನಗ್ತಾ ಮಾತಾಡ್ತಾರೆ, ನಾನು ಅವ್ರು ನೋಡ್ದಂಗೆ ಆಗುತ್ತೆ. ನೋಡಿ, ಇಷ್ಟೊತ್ತವ್ರು ಇಲ್ಲಿಗೆ ಬರ್ತಾರೆ ಅಂತ ಕಾದಿದ್ದು ಸಾಕಾಯಿತು, ಇನ್ನು ಕಾಯೋಕ್ಕಾಗಲ್ಲ. ಹೋಗೋಣವಾ? ಅದು ಜಯಂತ್, ನೀನು ಒಬ್ಬನೇ ಹೋಗ್ಬಾ, ನಾನು ಯಾಕೆ ಬರೋದು ಅಲ್ವಾ? ಏನು ಮಾತು ಅಂತ ಆಡ್ತಿದ್ದೀರಿ ಶಾಂತಮ್ಮ. ಅಲ್ಲ, ನನ್ನ ಹೆಂಡ್ತಿ ನೀವು ನೇರವಾಗಿ ನೋಡೇ ಇಲ್ಲ, ನೀವು ಅವ್ರನ್ನ ನೋಡಬೇಕು. ಅದು ಅಲ್ದೇ ಅವ್ರು ಇಲ್ಲದೆ ಇದ್ದಾಗ ನಾನು ಎಷ್ಟು ಪರದಾಡ್ತಿದ್ದೆ ಅಂತ ನೀವೇ ತಾನೇ ಹೇಳಬೇಕು. ನೀವು ಬನ್ನಿ, ನಾನು ಹೇಳ್ತೀನಿ. ಬನ್ನಿ ಶಾಂತಮ್ಮ, ಬನ್ನಿ. ಸಿದ್ದು, ಇದ್ಯಾಕ್ಲಾ ಹಿಂಗೆ ಹೇಳ್ಕೊಬತ್ತಿದ್ಯಾ? ಅಣ್ಣ, ದಿನ ನಾನು ಕೇಳ್ತಾನೆ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ಅವ್ನು ಯಾರೋ ಕರ್ಕೊಂಬಂದು ಸರೆಂಡರ್ ಮಾಡಿಸಿದ್ದೀನಿ ಅಂದ್ರಿ. ಅವ್ನು ಯಾರು, ಎಲ್ಲಿಂದ ಕರ್ಕೊಂಬಂದ್ರಿ, ಏನು ಕತೆ ನನಗೂ ಗೊತ್ತಾಗ್ಬೇಕಲ್ಲಣ್ಣ. ಯಾಕೋ ಮನಸ್ಸಲ್ಲೆಲ್ಲ ಒಂಥರ ಸಮಾಧಾನನೇ ಇಲ್ಲ. ಲೈ ಸಿದ್ದೇಗೌಡ, ನಿಂಗೆ ಎಷ್ಟು ಸಲ ಹೇಳ್ಬೇಕಲ್ಲ, ಯಾವಾಗಲೂ ಒಳ್ಳೆ ಬೇಜಾರು ಅದು ಇದು ಅಂದ್ಕೊಂಡು. ಲೈ, ನಿಂಗೆ ಸುಮ್ಮನೆ ಇರೋಕ್ಕಾಗದೇ ಇಲ್ವೇನಿಲ್ಲ? ಇಷ್ಟು ದಿನ ಭಾವನ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕೂತಿದ್ದೆ, ಅದನ್ನೆಲ್ಲ ಸರಿ ಮಾಡೋದಾಯ್ತು. ಈಗ ಈ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕೂತಿದ್ದೆ. ಲೇ ನೋಡ್ಲಾ, ನಾನು ನೋಡ್ಕೊತೀವಿ ಅಂತ ಹೇಳಿಲ್ವೇ? ನಾನೆಲ್ಲ ನೋಡ್ಕೊತೀನಿ. ಅವನ್ನ ಬಿಡಿಸೋ ಜವಾಬ್ದಾರಿ ನಂದು. ನೀನು ಸುಮ್ಕಿದ್ ಬಿಡ್ಲಾ? ಇಲ್ಲ ಕಣ, ಅವ್ನು ಯಾರು ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ. ನೀನು ಅಪ್ಪಾಜಿ ಪ್ರಕಾಶನ ಅವನ ಬಗ್ಗೆನೇ ಮಾತಾಡ್ತಾ ಇದ್ರಿ. ನಾನು ಬಂದ ತಕ್ಷಣ ಸುಮ್ಮನಾಗ್ಬಿಟ್ರಿ. ನನ್ನಿಂದನೇ ಯಾಕಣ ಮುಚ್ಚಿಡ್ತಾ ಇದ್ದೀರಾ? ಸಿದು, ಅದು ಹಂಗಲ್ಲ ಕಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ನೀನೇನು ಹೇಳ್ಬೇಡ. ಅವ್ನು ಯಾರು ಅಂತ ನನಗೆ ಇವಾಗ ಗೊತ್ತಾಗ್ಬೇಕಷ್ಟೇ. ಇಲ್ಲ ಅಂದರೆ ನನ್ನ ಮೇಲೆ ಆಣೆ. ಲೈ ಹುಚ್ಚ, ಅಷ್ಟಕ್ಕೆಲ್ಲ ಆಣೆ ಗಿಣೆ ಎಲ್ಲ ಯಾಕಲ್ಲ? ಆಯ್ತು ಬಿಡ್ಲಾ, ಹೇಳ್ತೀನಿ. ನೋಡ್ಲಾ ಸಿದ್ದು, ಅವ್ನು ಯಾರು ಅಂತ ನಮಗೆ ಗೊತ್ತಿಲ್ಲಕ್ಕಲ್ಲ. ಪ್ರಕಾಶನ್ ಕರೆಸ್ಬಿಟ್ಟು ಹಿಂಗೆ ಅಂತ ಹೇಳ್ದೋ, ಅವನು ಯಾರನ್ನೋ ಕರ್ಕೊಂಡೋಗಿ ಸರೆಂಡರ್ ಮಾಡಿಸೋನಂತೆ. ಆಮೇಲೆ ಇಲ್ಲಿ ಗಂಟ ನಾವು ಅವನ ಮುಖನೂ ನೋಡಿಲ್ಲಕ್ಕಲ್ಲ. ಪ್ರಕಾಶ ಹೇಳೋನೆ ಅವನು ನಂಬಿಕಸ್ತ ಒಳ್ಳೆಯವನು ಅಂತ. ಅವನು ಯಾರ್ತಾವು ಏನು ಬಾಯ್ ಬಿಡೋದಿಲ್ವಂತೆಕಲ್ಲ, ತುಂಬ ಒಳ್ಳೆ ಮನುಷ್ಯ ಅಂತೆ. ಅಲ್ಲ ಕರ್ಣ, ಒಳ್ಳೆಯವನು ಅಂತೀಯ,
ಅಂಥವ್ನು ಯಾಕಣ ಉಳಿಕ್ ಹಾಕ್ಸ್ಬೇಕು? ಪಾಪ ಅಲ್ವೇ? ಲೈ ಸಿದ್ದು, ಅದಕ್ಕೆ ಕಲ ನಿಂತವ್ ಏನು ಹೇಳೋಕ್ಕಿಲ್ಲ ಅನ್ನೋದು. ಅಲ್ಲ ಕಲ, ಒಳ್ಳೆಯವನಾದ್ರೆ ಅವ್ನಿಗೇನು ಸಮಸ್ಯೆಗಳಿರೋದಿಲ್ವೇ? ಪಾಪ ಅವನಿಗೇನು ಕಷ್ಟ ಇದ್ದದೋ, ಏನು ದುಡ್ಡಿನ ಅನಿವಾರ್ಯತೆ ಇದ್ದದೋ, ನಾವು ಕೊಡೋ ದುಡ್ಡು ಅವನಿಗೆ ಸಹಾಯ ಆಗೋದಿಲ್ವೇ? ಅದು ಅಲ್ಲದೆ ನಾವು ಅವನ್ನ ಬಿಡಿಸ್ತೀವಲ್ಲಪ್ಪ, ಎಲ್ಲ ಸರಿತದಲ್ಲ ಅಲ್ಲಿಗೆ. ಹಂಗಾದ್ರೆ ಅವ್ನು ಯಾರು ಅಂತ ನಿಜವಾಗ್ಲೂ ನಿಂಗೆ ಗೊತ್ತಿಲ್ವಣ? ಹೇಳಿದ್ನಲ್ಲ, ಚೀಟ್ವಾಗ್ಲೂ ನಂಗೆ ಗೊತ್ತಿಲ್ಲ ಕಲ. ನೋಡ್ಲಾ, ನಿನ್ನ ಸಮಸ್ಯೆ ಏನಪ್ಪ? ಅವ್ನಿಗೇನು ತೊಂದರೆ ಆಗದಂಗೆ ಅವ್ನು ಆಚೆ ಕರ್ಕೊಬರ್ಬೇಕು ಅಷ್ಟೇ ತಾನೇ? ನೋಡು, ಅದನ್ನೆಲ್ಲ ನಾನು ನೋಡ್ಕೊತೀನಿ, ನೀನು ಏನು ಚಿಂತೆ ಮಾಡಬೇಡ. ಅಷ್ಟಾದರೆ ಸಾಕಣ್ಣ. ನನ್ನಿಂದ ಯಾರಿಗೇ ಆಗಲಿ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ವಾ, ಹೋದ್ನಪ್ಪ, ಇವನು ಸಂಭಾಳಿಸೋದೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟದೆ. ಸ್ವಲ್ಪ ದಿನ ಮಾತ್ರ ನೆಮ್ಮದಿಯಾಗಿದ್ವಿ, ಈಗ ಅದೇ ನರ್ಕ. ಏನಾಯ್ತು ಬೇಬಿ? ಇನ್ನೇನಾಗಬೇಕು ಹರಿ? ಸೇಮ್ ಓಲ್ಡ್ ಸ್ಟೋರಿ. ಮನೆ ಭಾಗ ಆಗಿದ್ದಾಗಲೇ ಚೆನ್ನಾಗಿತ್ತು. ಅವ್ರ ಪಾಡಿಗೆ ಅವ್ರು ಇರ್ತಿದ್ರು, ನಮ್ಮ ಪಾಡಿಗೆ ನಾವಿರ್ತಿದ್ವಿ. ಈಗ ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಮಾಡಿ ಹಾಕಿದ್ರೆ ತಿನ್ಬೇಕು. 100 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹರಿ. ನಿನಗೆ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು? ನಿನಗೆ ಇಷ್ಟ ಬಂದ ಹಾಗೆ ನೀರು ಅಷ್ಟೇ ತಾನೇ? ಆ ಥರ ನಾವು ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅಷ್ಟೆ. ಈ ಮನೇಲಿ ನಮ್ಗಿರಕ್ಕೆ ಅಂತ ಪ್ರೈವಸಿನೇ ಇಲ್ಲ. ಈ ಟೈಮಲ್ಲಿ ಇವೆಲ್ಲ ಬೇಕಾ? ಹರಿ, ನಾನೇನಂತದ್ದು ಹೇಳ್ದೆ ಹೇಳು? ನಮ್ಗೆ ಹೇಗೆ ಬೇಕೋ ಹಾಗಿರ್ಬೇಕು, ಅವ್ರು ಹೇಳ್ದಾಗಲ್ಲ. ಇದೇ ಪ್ರಾಬ್ಲಮ್ ಹೇಳಿದ್ದು. ನಾವು ಬೇರೆ ಮನೆಗೆ ಜಾನ್ವಿ ತೀರ್ಕೊಂಡಿದ್ದಾಳೆ, ಮನೆಯವ್ರಿಗೆಲ್ಲ ಇಷ್ಟು ನೋವಾಗಿದೆ. ಈ ಟೈಮಲ್ಲಿ ನಾವು ಬೇರೆ ಮನೆ ಮಾಡ್ಕೋತೀವಿ ಅಂದರೆ ಏನು ಚೆನ್ನಾಗಿರುತ್ತೆ ನೋಡು. ಇದೆಲ್ಲ ಆಗಲಿ, ಆಮೇಲೆ ನೋಡೋಣ. ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಲಕ್ಷ್ಮಿ. ರೀ, ಬೆಂಕಿ ಎಲ್ರಿ? ನಮ್ಮ ಜಾನುಗೆ ಹೀಗಾಗಿದೆ ಅಂತ ಗೊತ್ತಾದರೂ ಯಾಕ್ರಿ ಬಂದಿಲ್ಲ? ಅವನು ಹೀಗಿರೋನೇ ಅಲ್ವಲ್ಲ, ಎಲ್ಲಿದ್ರೂ ಬರಬೇಕಿತ್ತು. ಬಂದು ನೋಡಿದ್ರೆ ಇದನ್ನೆಲ್ಲ ಅವನು ಹೇಗ್ರಿ ತಡ್ಕೊತಾನೆ? ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬೆಂಕಿ ಯಾಕ್ರಿ ಬಂದಿಲ್ಲ? ಅದು ಲಕ್ಷ್ಮಿ, ಅವನು ಎಲ್ಲೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ ಅಂತ ಚೆಲ್ವಿ ಹೇಳಿದ್ಲು. ಎಲ್ಲಿ ಹೋಗಿದ್ದಾನ್ರಿ? ಏನು ಕೆಲಸ? ಅದು ಎಲ್ಲೋ ಹೋಗಿದ್ದಾನೆ ಅಂತ ಚೆಲ್ವಿ ಹೇಳಿದ್ಲು. ಈ ಮನೆ ಕೆಲಸದ ಕಡೆ ಗಮನ ಕೊಟ್ಟು ಅದೇನೋ ಮರ್ತೋಗ್ಬಿಡ್ತು ಲಕ್ಷ್ಮಿ. ರೀ, ಅವನಿಗೆ ವಿಷಯ ಗೊತ್ತಾದ್ರೆ ಅವನನ್ನು ಸಮಾಧಾನ ಮಾಡೋದೇ ದೊಡ್ಡ ಕೆಲಸ ಆಗತ್ತೆ. ನಮ್ಮ ಜಾನುನ ಕಂಡ್ರೆ ಅವನಿಗೆ ಎಷ್ಟು ಪ್ರಾಣ ರೀ. ಈ ವಿಷಯನ ಅವನು ಹೇಗೆ ತಡ್ಕೋತಾನೋ? ನಿಜ ಲಕ್ಷ್ಮಿ, ನಮ್ಮ ವೆಂಕಿಗೆ ಜಾನು ಚಿಕ್ಕವಳಿದ್ದಾಗಿಂದ ಕಂಡ್ರು ಅಷ್ಟು ಪ್ರೀತಿ. ಅವಳು ಚಿಕ್ಕವಳಿದ್ದಾಗ ನೆಲದ ಮೇಲೆ ಆಡಕ್ಕೆ ಬಿಡ್ತಿರ್ಲಿಲ್ಲ, ಎಲ್ಲೋದ್ರೂ ಎತ್ಕೊಂಡೇ ಓಡಾಡ್ತಿದ್ದ. ನಾವು ಇಲ್ಲ ಅಂತ ಏನಾದರೂ ಅವನಿಗೆ ಗೊತ್ತಾದ್ರೆ ತುಂಬಾ ನೋಡ್ಕೋತಾನೆ. ನಾವು ನಮ್ಮ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆನೇ ಮಾತಾಡ್ತೀವಿ. ಅಳಿಯಂದ್ರ ಬಗ್ಗೆ ಯೋಚನೆ ಮಾಡಿ ನೋಡು, ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರ್ಬೋದು. ನಿಜ ರೀ, ಅವ್ರು ನಮ್ಮ ಮನೆಗೆ ಮೊದಲನೇ ಸಲ ಬಂದು ಹೋದಾಗಿಂದ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಕೈ ತಪ್ಪು ಹೋಗ್ತಿದ್ದು ನಮ್ಮ ಸೈಟನ್ನು ಉಳಿಸ್ಕೊಟ್ರು. ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ರು. ಅತ್ತೇನೂ ಚೆನ್ನಾಗಿ ನೋಡ್ಕೊಂಡ್ರು. ಈಗ ಜಾನುನ ಬಂಗಾರದ ಹಾಕಿ ಕಾಪಾಡ್ಕೋತಿದ್ರು. ಅವಳ ಮೇಲೆ ಅವ್ರಿಗೆ ಬೆಟ್ಟದಷ್ಟು ಪ್ರೀತಿ ಇತ್ತು. ಒಂದು
ಕ್ಷಣನೂ ಅವಳನ್ನ ಬಿಟ್ಟು ಇರ್ತಿರ್ಲಿಲ್ಲ. ಆದರೆ ಈಗ ಅವರು ಒಬ್ಬರೇ ಆಗೋದ್ರು. ಪಾಪ ಅವರು ಅದೆಷ್ಟು ನೋವು ತಿಂತಿರ್ತಾರೋ. ನಿಜ ಲಕ್ಷ್ಮಿ, ನಮ್ಮ ಜಾನಗೀಗ ಅದಾಗ್ಲಿಂದ ಅಳಿಯಂದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ಆಗ್ತಿಲ್ಲ ನನಗೆ. ನಮ್ಮ ಜಾನು ಅವಳ ಜೊತೆ ಅವಳ ಹೊಟ್ಟೆಯಲ್ಲಿದ್ದು ಮಗುನೂ ಕರ್ಕೊಂಡು ಹೋಗ್ಬಿಟ್ಲು. ನಮಗೆ ಇಷ್ಟು ದುಃಖ ಆಗುತ್ತೆ, ಇನ್ನು ಅಳಿಯಂದ್ರಿಗೆ ಅವರೆಷ್ಟು ಕನಸಿಟ್ಕೊಂಡಿದ್ರು. ನಮ್ಮನೆಗೊಂದು ಮಗು ಬರುತ್ತೆ, ನಮ್ಮದು ಒಂದು ಕುಟುಂಬ ಆಗುತ್ತೆ, ಮಗು ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ಆ ವಿಶಾಲವಾದ ಮನೇಲಿ ಓಡಾಡುತ್ತೆ. ಆ ಭಗವಂತ ಕನಸನ್ನೆಲ್ಲ ಓಡೋದು ನುಚ್ಚು ನೂರು ಮಾಡಿಬಿಟ್ಟ, ನುಚ್ಚು ನೂರು ಮಾಡಿಬಿಟ್ಟ.